ಸಚಿವ ಸ್ಥಾನ ನೀಡಬೇಕೆಂದು ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡಿದ ಶಾಸಕಿ ನಯನಾ ಮೋಟಮ್ಮ ಅವರ ಬೆಂಬಲಿಗರು. ಭಿನ್ನಮತೀಯರಿಗೆ ಪ್ರತ್ಯುತ್ತರ, ನಯನಾ ಮೋಟಮ್ಮ ನಾಯಕತ್ವದ ಪರ ಭರ್ಜರಿ ಬ್ಯಾಟಿಂಗ್. ಭಿನ್ನಮತೀಯರಿಗೆ ನೇರ ಸಂದೇಶ ರವಾನಿಸಿದ ಶಾಸಕರ ಬೆಂಬಲಿಗರು. ಪಕ್ಷದಲ್ಲಿ ಮತ್ತೆ ಜೋರಾದ ವಾಕ್ಸಮರ. ಎಸ್, ಶಾಸಕಿ ನಯನಾ ಮೋಟಮ್ಮ ಅವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸುತ್ತಿದ್ದಾರೆಂದು ಇತ್ತೀಚೆಗೆ ಮೂಡಿಗೆರೆ ಬ್ಲಾಕ್ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡಿ ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಶಾಸಕಿ ನಯನಾ ಮೋಟಮ್ಮ ಅವರ ಪರವಾಗಿ ನೂರಾರು ಮುಖಂಡರು ಹಾಗೂ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಹಾಗೂ ಬಿಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಅಲ್ಲದೆ ನಯನಾ ಮೋಟಮ್ಮ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮನವಿ ಮಾಡುವ ಮೂಲಕ ಹಿರಿಯ ಕಾಂಗ್ರೆಸ್ನ ಭಿನ್ನಮತೀಯ ಮುಖಂಡರಿಗೆ ಪರೋಕ್ಷವಾಗಿ ಟಕ್ಕರ್ ನೀಡಿದ್ದಾರೆ. ನಯನಾ ಮೋಟಮ್ಮ ಅವರು 2018ರ ವಿಧಾನಸಭಾ ಚುನಾವಣೆಗೂ ಮುನ್ನವೇ ಮೂಡಿಗೆರೆ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಶ್ರಮಿಸಿದ್ದಾರೆ. ತಮ್ಮ ಕಾರ್ಯಚಟುವಟಿಕೆ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಭರವಸೆ ತುಂಬಿ ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ಕಾರಣರಾಗಿದ್ದಾರೆ. ಅವರ ಶ್ರಮದಿಂದ 20 ವರ್ಷದ ನಂತರ ಕಾಂಗ್ರೆಸ್ ಶಾಸಕರು ಜಯಗಳಿಸುವಂತಾಗಿದೆ. ಮೂಡಿಗೆರೆಯಲ್ಲಿರುವ ಕಾಂಗ್ರೆಸ್ ಕಚೇರಿ ದುರಸ್ತಿಯಾಗುತ್ತಿದ್ದು, ಆ ಕಟ್ಟಡ ಬ್ಲಾಕ್ ಕಾಂಗ್ರೆಸ್ನ ಹಿಂದಿನ ಅಧ್ಯಕ್ಷ ಹೇಮಶೇಖರ್ ಅವರ ಹೆಸರಿನಲ್ಲಿ ಅಗ್ರಿಮೆಂಟ್ ಮಾಡಿಸಲಾಗಿದೆ. ಅಲ್ಲಿ ಎಲ್ಲಾ ಮಳಿಗೆಯನ್ನು ಬಿಜೆಪಿ ಕಾರ್ಯಕರ್ತರಿಗೆ ನೀಡಲಾಗಿದ್ದು, ಬಾಡಿಗೆ ಬಗ್ಗೆ ಸರಿಯಾದ ಲೆಕ್ಕ ನೀಡುತ್ತಿಲ್ಲ. ಹಾಗಾಗಿ ಪಕ್ಷದ ಕಾರ್ಯಕರ್ತರಿಗೆ ಅನುಕೂಲವಾಗುವಂತೆ ಕೋರ್ಟ್ ಮುಂಭಾಗ ಪಕ್ಷದ ಕಚೇರಿ ತೆರೆಯಲಾಗಿದೆ. ಶಾಸಕರು ಯಾವ ಮುಖಂಡರನ್ನೂ ಕಡೆಗಣಿಸಿಲ್ಲ. ಹಠಮಾರಿ ಧೋರಣೆ ಹಾಗೂ ಹೊಂದಾಣಿಕೆ ಕೊರತೆಯಿಂದ ಅವರೇ ದೂರವಾಗಿ ಶಾಸಕರ ವಿರುದ್ಧ ಚಟುವಟಿಕೆ ನಡೆಸುತ್ತಾ ಕಾರ್ಯಕರ್ತರಿಗೆ ಮುಜುಗರ ಉಂಟಾಗುವಂತೆ ಮಾಡಿದ್ದಾರೆ. 2023ರಲ್ಲಿ ಮಾಡಿದ ಪದಾಧಿಕಾರಿಗಳ ಬದಲಾವಣೆಯಾಗಿರಲಿಲ್ಲ. ಹೊಸಬರಿಗೆ ಅವಕಾಶ ನೀಡುವ ದೃಷ್ಟಿಯಿಂದ ಪದಾಧಿಕಾರಿಗಳ ಪಟ್ಟಿಯನ್ನು ತಮ್ಮ ಒಪ್ಪಿಗೆಗೆ ಕಳಿಸಲಾಗಿದೆ. ಪಟ್ಟಣದಲ್ಲಿ ನಡೆಯುವ ಸಾರ್ವಜನಿಕ ಗಣಪತಿ ಸಮಿತಿಯಲ್ಲಿ ಶಾಸಕರು ಕಾರ್ಯಾಧ್ಯಕ್ಷರಾಗಿದ್ದರಿಂದ ಸಹಜವಾಗಿಯೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ಪ್ರಮೋದ್ ಮುತಾಲಿಕ್ ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಾರೆಂದು ಅಪಪ್ರಚಾರ ಮಾಡಲಾಗಿದೆ. ಕ್ಷೇತ್ರದಲ್ಲಿ 3 ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಿದ್ದು, ಕಳಸ ಮತ್ತು ಆಲ್ದೂರು ಬ್ಲಾಕ್ನ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಒಗ್ಗಟ್ಟಾಗಿ ಶಾಸಕರ ಪರ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಶಾಸಕರ ಕಾರ್ಯವೈಖರಿ ಬಗ್ಗೆ ಯಾವುದೇ ಅಸಮಾಧಾನವಿಲ್ಲ. ಹೀಗೆ 13 ಅಂಶಗಳನ್ನು ಮನವಿಯಲ್ಲಿ ಉಲ್ಲೇಖಿಸಿ ಹಿರಿಯರ ಗಮನ ಸೆಳೆದಿದ್ದಾರೆ. ಒಂದು, ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಅಂತ ಬಂದಿದ್ದೀವಿ. ಎರಡನೇದಾಗಿ ನಮ್ಮ ನಯನಾ ಮೋಟಮ್ಮ ಅವರಿಗೆ ಮಂತ್ರಿ ಕೊಡಿ ಅಂತೇಳಿ ನಮ್ಮ ರಿಕ್ವೆಸ್ಟ್. ಯಾಕೆಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮಗೆ ಮಂತ್ರಿಗಳಿಲ್ಲ. ಅದರಿಂದ ಅವ್ರ ತಾಯಿ ಮ್ಯಾಕ್ಸಿಮಮ್ ಕೆಲಸ ಮಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ, ಏನು ಅಂಗನವಾಡಿ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಅವ್ರ ತಾಯಿ ಒಳ್ಳೆ ಕೆಲಸ ಮಾಡಿ ಇಡೀ ರಾಜ್ಯಕ್ಕೆ ಮಹಿಳೆಯರಿಗೆ ಒಳ್ಳೆ ಕೆಲಸ ಮಾಡೋದಂಥ ಮೋಟಮ್ಮ ಮಗಳಾಗಿದ್ದಾರೆ. ಅದಕ್ಕೆ ಅವ್ರಿಗೆ ಮಂತ್ರಿಗಿರಿ ಕೊಟ್ಟರೆ ನಮಗೆ ಒಳ್ಳೆಯದು ಅಂತೇಳಿ ಮಂತ್ರಿಗಿರಿ ಕೊಟ್ಟರೆ ಒಳ್ಳೆಯದು ಅಂತೇಳಿ ನಾವು ಅಧ್ಯಕ್ಷ ಹತ್ರ ಮತ್ತೆ ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ದೀವಿ. ಅದೇ ರೀತಿ ನಾವು ಈಗ ನಿನ್ನೆ ಮೊನ್ನೆಯಲ್ಲಿ ಒಂದು 35-40 ಜನ ನಮ್ಮ ನಯನಾ ಮೋಟಮ್ಮನಿಗೆ ಬಗ್ಗೆ ಏನೋ ಒಂದು ಮಾತಾಡೋಕ್ಕೆ ಅಂತೇಳಿ ಅಧ್ಯಕ್ಷತೆ ಒಂದು ಮಾತಾಡೋಕ್ಕೆ ಬಂದಿದ್ರು. ಅದರಲ್ಲಿ ಅವ್ರದ್ದು ಏನಾಗಿದೆ ಅಂದರೆ, ಕೆಲವು ಸ್ವಂತ ಹಿತಾಸಕ್ತಿಯಲ್ಲಿ ಕೆಲವು ಜನ ಬಂದಿದ್ದಾರೆ. ಅದರಲ್ಲಿ 2 ಜನ ಮಾಜಿ MLAಗಳಿದ್ದರು, ಮಾಜಿ ಮಂತ್ರಿಗಳಿದ್ದರು. ಅವ್ರುಗಳೇನಾಗಿದೆ ಅಂದರೆ, ಅವರು ನಯನಾ ಮೋಟಮ್ಮ ಪರ್ಮನೆಂಟ್ ಆಗಿ MLA ಆಗ್ತಾ ಇದ್ರೆ ಅವ್ರುಗಳಿಗೆ ಅವಕಾಶ ಸಿಕ್ಕಲ್ಲ ಅನ್ನೋದು ಅವರ ಅಭಿಪ್ರಾಯ ಇರಬಹುದು. ಹೇಳಿದ್ದೀರಿ, ಬೇಕು ಅಂದ್ರೆ ನಾನು PCC ಇಂದ ಒಂದು ಹಿರಿಯ ನಾಯಕರನ್ನ ಕಳಿಸ್ಕೊಡ್ತೀನಿ, ಒಂದು ಸ್ಟಡಿ ಮಾಡಿ ಬನ್ನಿ ಅಂತೀನಿ. ಇಲ್ಲ ಅಂದ್ರೆ ನನಗೆ ಬಿಟ್ರೆ ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯ ತೆಗೆದುಕೊಳ್ತೀನಿ. ಶಾಸಕರು ಕೂಡ ಅದೇ ಹೇಳಿದ್ದಾರೆ, ಅವ್ರು ಬಂದು ನಮ್ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಅದನ್ನು ನಿಲ್ಲಿಸಿ. ಎಲ್ಲ ಕಾರ್ಯಕರ್ತರು, ಎಲ್ಲ ಬ್ಲಾಕ್ ಇಂದ, ಎಲ್ಲ ಹೋಬಳಿಯಿಂದ, ಎಲ್ಲ ಬ್ಲಾಕ್ ಅಧ್ಯಕ್ಷರು, ಎಲ್ಲ ಹೋಬಳಿ ಅಧ್ಯಕ್ಷರು, ಎಲ್ಲ ಸೆಲ್ ಅಧ್ಯಕ್ಷರುಗಳು, ಬೂತ್ ಅಧ್ಯಕ್ಷರುಗಳು, BLAs ಒಂದು 250ಇಂದ 300 ಜನ ಬಂದಿದ್ದಾರೆ ಸರ್. ಇವತ್ತು ಮೊನ್ನೆ ಹಾಕಿರ್ಬೋದು, ನನ್ನ ಹತ್ರ ಯಾರು ಮಾತಾಡಿಲ್ಲ. ನನ್ನ ಸಲ ಮಾಡಿದ್ದಾರೆ ಸರ್. ನ್ಯೂಸ್ ಏನೋ ಗೊತ್ತಿಲ್ಲ, ನನ್ನ ಹತ್ರ ಯಾರು ಬಂದು ಏನು ಮಾತಾಡಿಲ್ಲ. ಈಗಾಗಲೇ 20 ವರ್ಷ ಆಯ್ತು ಸರ್ ಅಧಿಕಾರ ಇಲ್ಲದೆ, ಈಗ ಅಧಿಕಾರ ಬಂದಿದೆ ನಯನಾ ಮೋಟಮ್ಮ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಒಳಜಗಳ ಬೀದಿ ರಂಪಾಟವಾಗಿ ಜಗಜ್ಜಾಹೀರಾಗಿ ಹೋಗಿದೆ. 2 ಬಣದಿಂದ ಆರೋಪ ಪ್ರತ್ಯಾರೋಪದ ದೂರುಗಳು ಕಾಂಗ್ರೆಸ್ನ ಹಿರಿಯ ಮುಖಂಡರ ಗಮನಕ್ಕೆ ಬಂದಿದ್ದಾಯಿತು. ಮುಂದೆ ರಾಜ್ಯದ ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಯಾವ ರೀತಿ ಕ್ರಮ ವಹಿಸುತ್ತಾರೆಂಬುದು ಕಾದು ನೋಡಬೇಕಷ್ಟೇ.